ಕಿಟಕಿ ಆಚೆ ಬಾನಲ್ಲಿ ಬೆಳಕು ಚೆಲ್ಲಿದ್ದ ಚಂದಿರನನ್ನು ನೋಡುತ್ತಾ ನಿಂತಿದ್ದ ವೇದಾಂತ್ ಅವನ ಜೀವನದಲ್ಲಿ ಬಂದು ಹೋಗಿದ್ದವಳನ್ನ ನೆನೆದ. ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗಲು ಬೇಸರದಿಂದ ಇದ್ದವನಿಗೆ ನಿದ್ದೆ ಹಾರಿ ಹೋಗಿತ್ತು. ಅವಳ ಮಾತು, ಅವಳ ನಗು, ಅವಳ ಸ್ಪರ್ಶ ಈಗಲೂ ಅವನಿಗೆ ಒಮ್ಮೊಮ್ಮೆ ಕಾಡುತ್ತಿತ್ತು. ಅವನದ್ದು ನಿಷ್ಕಲ್ಮಶ ಪ್ರೇಮ, ಅವಳದ್ದು ಕೇವಲ ಸ್ನೇಹ. ಇವನ ಪ್ರೀತಿಯನ್ನು ನಿರಾಕರಿಸಿ ಓದವಳನ್ನು ಮರೆತು ಬದುಕುತ್ತಿದ್ದ ವೇದಾಂತ್ಗೆ ಮದುವೆ ಎಂಬ ವಿಚಾರ ಮಾತ್ರ ಕಹಿಯಾದ ಬೇವಿನಂತೆ. ತುಂಬ ನಿಷ್ಠಾವಂತ ಅಧಿಕಾರಿ, ಮನೆಯಲ್ಲಿ ಎಲ್ಲರ ಮುದ್ದಿನ ಮಗ, ಉತ್ತಮ ಸ್ನೇಹಿತ, ಯಾವಾಗಲೂ ಸುತ್ತ ಇರುವವರನ್ನು ನಗಿಸುತ್ತಾ ಎಂಥ ವಿಷಯ ಬಂದರೂ ಸಮಾಧಾನದಿಂದ ಯೋಚಿಸುವವನಿಗೆ ಕೋಪ ಬಂದರೆ ಮಾತ್ರ ಉಗ್ರ ನರಸಿಂಹನ ಅವತಾರ ತಾಳುವ ಹುಡುಗ. ಎದುರು ಯಾರೇ ಇದ್ದರೂ ತನ್ನ ಕೆಲಸವನ್ನು ಅಧಿಕಾರವನ್ನು ನ್ಯಾಯಯುತವಾಗಿ ನಡೆಸುವವನು. ತುಂಬ ಇಷ್ಟಪಟ್ಟು ಪೊಲೀಸ್ ಆದವನಿಗೆ ಮನೆಯಲ್ಲಿ ಆ ಕೆಲಸಕ್ಕೆ ವಿರೋಧ ಇರೋದು ಬೇಸರದ ಸಂಗತಿ. ಅವರ ಪ್ರಕಾರ ನಿಷ್ಠಾವಂತ ಅಧಿಕಾರಿಗಳಿಗೆ ಕೊನೆಯಲ್ಲಿ ಸಿಗೋದು ನೋವು ಸಾವು ಅಷ್ಟೆ. ಬಸ್ ಇಳಿದು ಬಂದ ಗೆಳತಿಯರಿಬ್ಬರ ಮಾತು ಜೋರಾಗಿತ್ತು. ಅಂತೂ ಇವನನ್ನು ಓಡಿಸಿದೆ ಅನ್ನು. ನಾನೇನು ಓಡಿಸಿಲ್ಲ, ಅವನೇ ಓಡಿ ಹೋದ. ನೀನ್ ಥರ ಮಾತಾಡಿದರೆ ಇನ್ನೇನು ಮಾಡ್ತಾನೆ? ನಂತರ ಅಂದರೆ ಇನ್ನು ಹೇಗೆ ಮಾತಾಡಬೇಕಿತ್ತು? ಸ್ವಲ್ಪ ಸಾಫ್ಟಾಗಿ. ನಂಗೆ ಆ ಥರ ಮಾತಾಡೋಕ್ಕೆ ಬರಲ್ಲ. ಇದ್ದಿದ್ದು ಇದ್ದಾಗೆ ಮುಖದ ಮೇಲೆ ಹೇಳೋದೆ ನನ್ನ ಗುಣ ಅಂದು ನಿಂಗೂ ಗೊತ್ತಿದೆ. ಎಲ್ಲ ಟೈಮ್ನಲ್ಲೂ ಒಂದೇ ಥರ ಇದ್ದರೆ ಹೇಗೆ? ಸಮಯ ಸಂದರ್ಭ ನೋಡಿಕೊಂಡು ಹೇಳಬೇಕು ಅಲ್ವಾ? ಅದು ನಿಜಾನೇ. ಆದರೆ ಕೋಪ ಬಂದರೆ ನನಗೆ ಏನು ಮಾತಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಸ್ವಲ್ಪ ಕೋಪಕ್ಕೆ ಕಡಿವಾಣ ಹಾಕೋದು ಕಲಿತುಕೊಳ್ಳಿ ಮೇಡಮ್. ನಾನು ಎಷ್ಟು ಸಲ ಅಂದ್ಕೊಳ್ತೀನಿ, ಆದರೆ ಹುಟ್ಟು ಗುಣ ಎಲ್ಲಿಗೆ ಹೋಗ್ಬೇಕು ಹೇಳು? ನಿನ್ನ ಆ ದೇವರೇ ಕಾಪಾಡಬೇಕು. ನೀನು ಕೇಳಿಕೊಂಡೆ ಅಲ್ವಾ, ಕಾಪಾಡ್ತಾನೆ ಬಾ. ಇಬ್ಬರು ನಗುತ್ತಾ ಕಾಲೇಜ್ ಪ್ರವೇಶಿಸಿದರು. ಅವರಿಬ್ಬರು ಕಾಲೇಜಿನಲ್ಲಿ ಓದುವಾಗ ಫ್ರೆಂಡ್ಸ್ ಆದವರು. ಮೊದಲು ಆಯ್ ಬಾಯ್ ಅಂತಿದ್ದ ಸ್ನೇಹ ಇವಾಗ ಪ್ರತಿಯೊಂದು ವಿಷಯವನ್ನು ಹೇಳಿಕೊಳ್ಳುವವರೆಗೂ ಬಂದಿದೆ. ಖುಷಿ ಲೆಕ್ಚರರ್ ಆಗುವ ಆಸೆಯನ್ನು ಹೇಳಿದಾಗ ಅವಳ ಜೊತೆ ಪೂರ್ಣಿಮಾ ಕೂಡ ಅದೇ ಕೆಲಸಕ್ಕೆ ಸೇರಿಕೊಂಡಿದ್ದಳು. ದಿನಗಳು ಸಾಗುತ್ತಿತ್ತು. ಅಂದು ಕಾಲೇಜ್ ಮುಗಿಸಿಕೊಂಡು ಹೋಗುತ್ತಿದ್ದ ಖುಷಿ ಬಳಿ ಹೊಸ ಮೂವಿ ರಿಲೀಸ್ ಆಗಿದೆ, ನಾಳೆ ಹೋಗೋಣ ಅಂದಳು ಪೂರ್ಣಿಮಾ. ಮೂವಿ ಬೇಡ, ದೇವಸ್ಥಾನಕ್ಕೆ ಹೋಗೋಣ. ಹೋಗಿ, ನಾನು ಬರಲ್ಲ. ಪೂರ್ಣಿ, ನಾಳೆ ಏಕಾದಶಿ ಇದೆ, ಅದಕ್ಕೆ ಹೋಗೋಣ. ನಾನು ಬರಲ್ಲ ಮಾರೈತಿ. ನಿನ್ನ ಜೊತೆ ಇದ್ದರೆ ನನ್ನ ಯಾವುದಾದ್ರೂ ಮಠಕ್ಕೆ ಸೇರಿಸ್ತೀಯ ನೀನು? ಹಳೆ ಕಾಲದ ಮುದುಕಿ ಥರ ಆಡ್ತೀಯಲ್ಲ. ಮೂವಿಗೆ ಹೋಗೋದಾದರೆ ನಾನು ಬರ್ತೀನಿ, ಇಲ್ಲ ಅಂದರೆ ಬರಲ್ಲ. ಮೂವಿಗೆ ನಾಡಿದ್ದು ಹೋಗ್ಬೋದು, ನಾಳೆ ದೇವಸ್ಥಾನಕ್ಕೆ ಹೋಗೋಣ ಆಯಿತಾ? ನಾನು ಬರಲ್ಲ. ನೀನು ಬರಬೇಡ, ನಾನೇ ಬರ್ತೀನಿ ಗಾಡಿ ತಗೊಂಡು ನಿಮ್ಮ ಮನೆ ಹತ್ರ, ಓಕೆನಾ? ರೆಡಿಯಾಗಿರು. ಖುಷಿ, ಪೂರ್ಣಿ, ಈ ಹಠಮಾರಿ ಒಂದು ಸಲ ಹೇಳಿದರೆ ಮುಗಿಯಿತು, ಮತ್ತೆ ನಮ್ಮ ಮಾತು ಕೇಳೋದಿಲ್ಲ ಅಂತ ಬಾಸತ್ತಿ ಕುಳಿತ ಪೂರ್ಣಿ ಮುಖದಲ್ಲಿ ಕೋಪ, ಅವಳ ಪಕ್ಕ ಕುಳಿತ ಖುಷಿ ಮುಖದಲ್ಲಿ ನಗು. ನಾಳೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಹೋಗಿ ಬೇಗ ಮಲ್ಕೊಳ್ಳಿ. ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕುಳಿತು ಮಾತು, ಟಿವಿ, ಫೋನ್ ಅಂತ ಮುಳುಗಿದ್ದ ಮಕ್ಕಳಿಗೆ ಹೇಳಿದ್ರು ಅಹಲ್ಯ. ನಾನು ಬರೋಕೆ ಆಗಲ್ಲ, ರೆಸ್ಟೋರೆಂಟ್ನಲ್ಲಿ ಹೊಸ ಫರ್ನಿಚರ್ಸ್ ತರಿಸ್ತಾ ಇದ್ದೀನಿ. ರಿಷಿ ಜಾರಿಕೊಂಡ. ಮಿಕ್ಕಿದವರು ಅಂದರು. ಜಾನಕಿ, ನಾನು ನಾಳೆ ಕ್ಲೈಂಟ್ ಮೀಟ್ ಮಾಡಬೇಕು, ಬರೋಕೆ ಆಗಲ್ಲ. ರಕ್ಷಿತ್ ಎಸ್ಕೇಪ್. ನಮಗೂ ನಾಳೆ ಎಕ್ಸಾಮ್ ಇದ್ದಾವೆ ಅಲ್ಲವೇನೋ ಶಶಾಂಕ್? ವಸಂತ್ ಕೈಯಿಂದ ತಿವಿಯುತ್ತ ನುಡಿದಾಗ ಹೌದೌದು ಅಂತ ತಲೆ ಆಡಿಸಿದ. ಮೃದು ಸ್ವಭಾವ ವಸಂತ್. ಅಂದರೆ ನೀವು ಬರಲ್ಲ ಅನ್ನಿ? ಇಲ್ಲ ದೊಡ್ಡಮ್ಮ. ಶ್ರವಣ್, ನೀನು? ನಾನು ದೇವಸ್ಥಾನಕ್ಕೆ ಬಂದರೆ ಪೇಷಂಟ್ಗಳನ್ನು ಯಾರು ನೋಡ್ಕೊಳ್ತಾರೆ? ನಾನು ಬರೋಕೆ ಆಗಲ್ಲ. ವೇದ, ನೀನು? ನಾನು ಬರೋಣ ಅಂತ ಇದ್ದೆ, ಆದರೆ ಕಮಿಷನರ್ ಆಫೀಸ್ನಲ್ಲಿ ಮೀಟಿಂಗ್ ಇದೆ, ನೀವು ಹೋಗಿರಿ. ನಾನು ಆದರೆ ಆಮೇಲೆ ಬರ್ತೀನಿ. ಅಕ್ಕ, ಅವರನ್ನು ಏನು ಕೇಳ್ತೀರಾ? ಈ ಹುಡುಗರು ಎಲ್ಲ ಅಪ್ಪಂದಿರ ಥರಾನೇ, ಬರಲ್ಲ, ನಾವೇ ಹೋಗೋಣ ಬಿಡಿ. ನೀವು ಅಂದರು ಹುಡುಗಿಯರನ್ನು ನೋಡುತ್ತಾ. ನಾವು ಬರ್ತೀವಿ ದೊಡ್ಡಮ್ಮ ಅಂತ ಜೋರಾಗಿ ಹೇಳಿ ಕಾಲೇಜಿಗೆ ಒಂದು ದಿನ ರಜೆ ಸಿಗುತ್ತೆ ಅಂತ ಅಂದುಕೊಳ್ಳುತ್ತಾ ಹುಡುಗಿಯರನ್ನು ಪಕ್ಕದಲ್ಲಿದ್ದ ಶಶಾಂಕ್, ವಸಂತ್ ಅವರಿಬ್ಬರ ಮುಖ ನೋಡಿದರು. ನಾವು ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ ಅನ್ನುವಂತೆ ಇತ್ತು ಅವರ ಭಾವ. ಮರುದಿನ ದೊಡ್ಡ ಮನೆಯಿಂದ ಲೇಡೀಸ್ ಗ್ಯಾಂಗ್ ಪೂರ್ತಿ ದೇವಸ್ಥಾನಕ್ಕೆ ಬಂದಿತ್ತು. ಅರ್ಚಕರು ಪರಿಚಯ ಇದ್ದ ಕಾರಣ ಬೇಗ ಪೂಜೆ ದರ್ಶನ ಮುಗಿಸಿಕೊಂಡು ಬಂದು ಸೈಡಿಗೆ ಕುಳಿತರು. ತನ್ನ ಸ್ನೇಹಿತೆ ಜೊತೆಗೆ ಬಂದ ಖುಷಿ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗೆ ಬಂದಾಗ, ಇದೇನೇ ಇಷ್ಟೊಂದು ಜನ ಇದ್ದಾರೆ ಅಂದ ಪೂರ್ಣಿಮಾತಿಗೆ. ಅವರು ಇದ್ದರೆ ನಿನ್ನ ಏನೇ ಮಾಡ್ತಾರೆ ಬಾ ಅಂದು ಒಳಗೆ ನಡೆದಳು. ನಮ್ಮ ವೇದಾಂತ್ಗೆ ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗಲಿ ಅಂತ ಕುಸುಮ ಅವರು ಕಣ್ಣು ಮುಚ್ಚಿ ಬೇಡಿಕೊಳ್ಳುತ್ತಿದ್ದ ಹಾಗೆ ಅವರೆದುರು ಬಂದು ನಿಂತು ಗಂಟೆ ಬಾರಿಸಿದಳು ಖುಷಿ.
ಒಳಗೆ ಹೋಗಿ ಪೂಜೆ ಮುಗಿಸಿ ಬಂದವಳೆ ಪೂರ್ಣಿಮಾ ಜೊತೆ ಅವರೆಲ್ಲರ ಎದುರು ಬಂದು ಕುಳಿತರು. ಅವಳು ಹೊರಗೆ ಬಂದು ಅಲ್ಲಿ ಕೂರುವವರೆಗೂ ಅವಳ ಮೇಲೆ ಕಣ್ಣು ನೆಟ್ಟಿದ್ದ ಕುಸುಮ ಅವರು ಆಗಲೇ ತಲೆ ಓಡಿಸಿದ್ದರು. ಅವಳನ್ನು ಮಾತನಾಡಿಸಿ ವಿಚಾರ ಮಾಡಬೇಕು ಅಂತ ಅಂದುಕೊಂಡು ಅವಳ ಕಡೆ ನೋಡಲು ಎದ್ದು ಹೊರಗೆ ಹೋದಾಗ ಅವರು ಎಲ್ಲರನ್ನು ಎದ್ದೇಳಿಸಿ ಹೊರಗೆ ಬಂದರು. ತುಂಬ ಜನರಿದ್ದ ಕಾರಣ ಅವಳು ಕಣ್ಮರೆ ಆದಾಗ ಬೇಸರ ಮಾಡಿಕೊಂಡ ಕುಸುಮ ಅವರು, ನೀವೆಲ್ಲ ಇಲ್ಲೇ ಕೂತ್ಕೊಂಡಿರಿ, ನಾನು ಪ್ರದಕ್ಷಿಣೆ ಆಗಿ ಬರ್ತೀನಿ ಅಂದು ನಡೆದರು. 2 ಸುತ್ತು ಜಪಿಸುತ್ತಾ ಪ್ರದಕ್ಷಿಣೆ ಹಾಕಿದ ನಂತರ 3ನೇ ಸುತ್ತು ಹಾಕುವಾಗ ತಲೆ ಸುತ್ತು ಬಂದಂತೆ ಆಗಿ ಕೆಳಗೆ ಬೀಳುತ್ತಿದ್ದ ಅವರನ್ನು ಅವರ ಹಿಂದೆ ಪ್ರದಕ್ಷಿಣೆ ಹಾಕುತ್ತಾ ಬರುತ್ತಿದ್ದ ಖುಷಿ ಹಿಡಿದುಕೊಂಡಿದ್ದಳು. ಅಯ್ಯೋ ಅಮ್ಮ, ಏನಾಯ್ತು ನಿಮಗೆ ಅಂದು ಅವರನ್ನು ಎದ್ದೇಳಿಸಲು ನೋಡಿದಳು. ಅವರು ಅರೆಕಣ್ಣು ಬಿಟ್ಟು ನೋಡಿದಾಗ ದೂರದಲ್ಲಿದ್ದ ತನ್ನ ಸ್ನೇಹಿತೆಯನ್ನು ಕರೆದು ಅವಳ ಸಹಾಯದಿಂದ ಅವರನ್ನು ಅಲ್ಲಿದ್ದ ಮಂಟಪದ ಕಲ್ಲಿಗೆ ಒರಗಿಸಿ ಕೂರಿಸಿದ ಖುಷಿ, ನೀರು ತಗೊಂಡು ಬಾ ಪೂರ್ಣಿ ಅಂದಾಗ ಗಾಡಿಗೆ ಹಿಡಿದು ನಡೆದಳು ಪೂರ್ಣಿ. ತನ್ನ ವೇಲಿನಿಂದ ಅವರಿಗೆ ಗಾಳಿ ಬೀಸುತ್ತಾ, ಇಲ್ನೋಡಿಮ್ಮ, ಏನಾಗ್ತಿದೆ ನಿಮಗೆ, ನಿಮ್ಮ ಮನೆಯವರು ಎಲ್ಲಿದ್ದಾರೆ ಸ್ವಲ್ಪ ಹೇಳಿ ಅಂದಾಗ ಅರೆಗಣ್ಣಲ್ಲಿದ್ದ ಅವರು ಏನು ಹೇಳದಾದ್ರು ಪೂರ್ಣಿ ನೀರು ತಂದಾಗ ಅವರ ಮುಖದ ಮೇಲೆ ಸ್ವಲ್ಪ ಚುಮುಕಿಸಿ ಅವರಿಗೆ ಸ್ವಲ್ಪ ನೀರು ಕುಡಿಸಿದ ನಂತರ ನಿಧಾನಕ್ಕೆ ಕಣ್ಣು ಬಿಟ್ಟರು ಕುಸುಮ ಅವರು. ಅವಳನ್ನೇ ನೋಡುತ್ತಾ ಥ್ಯಾಂಕ್ಸ್ ಕಣಮ್ಮ ಅಂದಾಗ, ಪರವಾಗಿಲ್ಲಮ್ಮ, ನಿಮ್ಮ ಮನೆಯವರು ಎಲ್ಲಿದ್ದಾರೆ ಅಂದಾಗ ಅವರು ಕೈ ತೋರಿಸಿದ ಕಡೆ ಅವರನ್ನು ಇಬ್ಬರು ಹಿಡಿದುಕೊಂಡು ಅವರ ಮನೆಯವರ ಬಳಿಗೆ ಕರೆದುಕೊಂಡು ಹೋದರು. ಏನಾಯಿತು ಅಂತ ಅವರನ್ನು ಎಲ್ಲರೂ ಸುತ್ತಿಕೊಂಡಾಗ ನಡೆದಿದ್ದು ಹೇಳಿದಳು ಖುಷಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂದ ಒಂದನ ಮಾತಿಗೆ ಪರವಾಗಿಲ್ಲ ಅಂದು ಇನ್ನು ಸ್ವಲ್ಪ ನೀರು ಕುಡಿಸಿ ಅಂದಾಗ, ನಿನ್ನ ಹೆಸರು ಏನಮ್ಮ ಅಂತ ಕೇಳಿದರು. ಖುಷಿ ಅಂದು ಉತ್ತರಿಸಿದಳು. ಅವಳ ಬಗ್ಗೆ, ಅವಳ ಕೆಲಸ, ಫ್ಯಾಮಿಲಿ ಅಂತ ಕೇಳುತ್ತಿದ್ದರು ಕುಸುಮ ಅವರು. ಕೈಯಲ್ಲಿ ಬ್ಯಾಗ್ ಒಂದು ಹಿಡಿದು ಬಂದ ಅರ್ಚಕರು ಒಬ್ಬರು ಖುಷಿಯನ್ನು ಕಂಡು ಅವಳ ಬಳಿ ಬಂದು, ಇದನ್ನು ನಮ್ಮ ಮನೆಗೆ ಕೊಟ್ಟು ಬಿಡು ಖುಷಿ ಅಂದಾಗ ಸರಿ ಅಂತ ತೆಗೆದುಕೊಂಡಳು. ಅರ್ಚಕರಿಗೆ ವಸಿಷ್ಠ ಕುಟುಂಬ ಪರಿಚಯವಿದ್ದ ಕಾರಣ ಅವರನ್ನು ಮಾತನಾಡಿಸುತ್ತಾ ನಿಂತರು. ಖುಷಿ ಅವರಿಗೆ ತಿಳಿಸಿ ಅಲ್ಲಿಂದ ನಡೆದಳು. ಅರ್ಚಕರೇ, ಈ ಹುಡುಗಿ ನಿಮಗೆ ಗೊತ್ತಾ? ಗೊತ್ತಮ್ಮ, ನಮ್ಮ ಮನೆ ಹತ್ರನೇ ಇರೋದು. ಹೇಗೆ ಅವರ ಮನೆಯವರು ಈ ಹುಡುಗಿಯಲ್ಲ? ಎಲ್ಲರೂ ಕುಸುಮ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದರು. ತುಂಬ ಒಳ್ಳೆಯ ಜನ, ಯಾವ ತಂಟೆ ತಕರಾರು ಇಲ್ಲ. ಈ ಹುಡುಗಿ ತುಂಬ ಒಳ್ಳೆಯವಳು, ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾಳೆ, ಒಬ್ಬಳೇ ಮಗಳು, ತಮ್ಮ ಇದ್ದಾನೆ ಅಷ್ಟೇ ಅಂದಾಗ ಅರ್ಚಕರ ಫೋನ್ ನಂಬರ್ ಕೇಳಿ ತೆಗೆದುಕೊಂಡರು. ಅಕ್ಕ, ಯಾಕೆ ಈ ಹುಡುಗಿನ ವಿಚಾರಿಸಿದ್ದು? ನೀನು ನೋಡಲಿಲ್ವ ಜಾನಕಿ? ಆ ಹುಡುಗಿ ಅದೆಷ್ಟು ಮುದ್ದಾಗಿದ್ದಾಳೆ, ನಮ್ಮ ವೇದನಿಗೆ ಒಳ್ಳೆ ಜೋಡಿ ಅನ್ನಿಸ್ತು, ಅದಕ್ಕೆ ಕೇಳಿದ್ದು. ವಾವ್ ಅತ್ತೆ, ಏನು ತಲೆ ನಿಮ್ಮದು ಅಂದಳು ಬಿಂದು. ಹುಡುಗಿ ಚೆನ್ನಾಗಿದ್ದಾಳೆ, ಅವಳ ಬಗ್ಗೆ ವಿಚಾರ ಮಾಡಿ ಎಲ್ಲ ತಿಳ್ಕೊಳ್ಳೋಣ, ಆಮೇಲೆ ನಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿ ಮಾತಾಡೋಣ, ಏನಂತೀರಾ? ಐಡಿಯಾ ಸೂಪರು. ನಂಗಂತೂ ಆ ಹುಡುಗಿ ಇಷ್ಟ ಆದ್ಲು. ಅಹಲ್ಯ, ನೀನು ಏನಂತೀಯಾ? ಏನು ಹೇಳೋದು, ನಾವು ಒಪ್ಪಿದ್ರು ಅವನು ಒಪ್ಪಬೇಕಲ್ಲ. ಈ ಸಲ ಮಾತ್ರ ಅವನನ್ನು ಒಪ್ಪಿಸಬೇಕು ಅಂತ ಅಂದುಕೊಂಡರು ಎಲ್ಲ. ವೇದಾಂತನನ್ನು ಎತ್ತಿದ್ದು ಅಹಲ್ಯ ಆದರೂ ಅವನನ್ನು ತನ್ನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ಸಾಕಿದ್ದು ನೋಡಿಕೊಂಡಿದ್ದು ಕುಸುಮ ಅವರು. ವೇದಾಂತ್ಗೂ ಅಷ್ಟೇ, ಅವನು ದೊಡ್ಡಮ್ಮ ಅಂದರೆ ತುಂಬ ಪ್ರೀತಿ ಗೌರವ, ಯಾರ ಮಾತು ಕೇಳದವನು ಅವರ ಒಂದು ಮಾತಿಗೆ ಒಪ್ಪಿಬಿಡುತ್ತಿದ್ದ. ನಾಳೆ ಅರ್ಚಕರ ಹತ್ರ ಮಾತಾಡಬೇಕು ಅಂತ ಅಂದುಕೊಂಡು ಎಲ್ಲರೂ ಮನೆ ದಾರಿ ಹಿಡಿದರು. ಖುಷಿಯನ್ನು ಕಂಡ ಮೇಲೆ ಅವಳನ್ನೇ ಸೊಸೆ ಮಾಡಿಕೊಳ್ಳಬೇಕು ಅಂತ ಆಸೆ ಪಟ್ಟಂತೂ ವೇದಾಂತ್ ಅಮ್ಮಂದಿರು. ಅದರಂತೆ ಅವರಿಗೆ ಪರಿಚಯವಿದ್ದ ಅರ್ಚಕರಿಗೆ ಫೋನ್ ಮಾಡಿ ಖುಷಿ ಬಗ್ಗೆ ವಿಚಾರ ಮಾಡಿ ಅವಳ ಫೋಟೋ, ಜಾತಕ ಎಲ್ಲ ಬೇಕಿತ್ತು ಅಂದಾಗ, ನಾಳೆ ಬನ್ನಿಮ್ಮ, ಅವರ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವೇ ಮಾತಾಡಿ ಫೋಟೋ ತೆಗೆದುಕೊಳ್ಳುವಿರಂತೆ ಅಂದಾಗ ಅವರು ಖುಷಿಯಿಂದ ಆಗಲಿ ಎಂದರು. ಮನೆಯಲ್ಲಿ ಮಹಿಳಾ ಮಣಿಗಳ ಪ್ಲಾನ್ ರೆಡಿಯಾಗಿತ್ತು. ಮದುವೆಯಿಂದ ತಪ್ಪಿಸಿಕೊಳ್ಳಲು ವೇದಾಂತ್ ಚಾಪೆ ಕೆಳಗೆ ನುಸುಳಿದರೆ ಅವರು ರಂಗೋಲಿ ಕೆಳಗೆ ನುಸುಳಿದರು. ಅವನಿಗೆ ಸರಿಯಾದ ಬಲೆ ಬೀಸಿದ್ದರು ಅವನ ಅಮ್ಮಂದಿರು. ಬಿಂದುಗೆ ತಿಳಿಸಿ ಮನೆಯ ಗಂಡು ಜೀವಿಗಳಿಗೆಲ್ಲ ಕೆಲಸಕ್ಕೆ ಹೋದ ಮೇಲೆ ಕುಸುಮ, ಅಹಲ್ಯ, ಜಾನಕಿ ಮೂವರು ಕಾರ್ ಏರಿ ಅರ್ಚಕರ ಮನೆ ಕಡೆ ನಡೆದರು. ಏ ಬಿಂದು, ಅವರೆಲ್ಲ ಎಲ್ಲಿಗೆ ಹೋಗಿದ್ದು ಅಂದರು ಆ ಮನೆಯ ಹಿರಿಜೀವ ಶಾರದವರು. ಅಜ್ಜಿ, ಅದು ಅರ್ಚಕರ ಮನೆಗೆ ಅಂತ ಹೋದ್ರು, ನನಗೂ ಯಾಕಂತ ಸರಿಯಾಗಿ ಗೊತ್ತಿಲ್ಲ ಅಂದಾಗ, ನಿಂಗೆ ಗೊತ್ತಿಲ್ಲದೆ ಏನು, ವೇದನಿಗೆ ಹುಡುಗಿ ನೋಡೋಕೆ ತಾನೇ ಹೋಗಿರೋದು. ಅಯ್ಯೋ ಅದೆಲ್ಲ ಗೊತ್ತಿಲ್ಲ, ಆದರೆ ಹುಡುಗಿ ನೋಡ್ತಿರೋದು ನಿಜಾನೇ. ಅವರೇ ಬರಲಿ ಕೇಳ್ತೀನಿ. ಏ ರಂಗ, ಆ ಕಡೆ ಮನೆಗೆ ಹೋಗಿ ಕಸ್ತೂರಿನ ಬರೋಕೆ ಹೇಳು, ನಾನು ಬರೋಕೆ ಹೇಳಿದೆ ಅಂತ ಹೇಳು.
ಸರಿಯಮ್ಮ. ಅವನು ಅವರ ಆದೇಶ ಪಾಲಿಸಲು ನಡೆದ. ಅಯ್ಯೋ, ಈ ಅಜ್ಜಿ ಒಂದು ಆ ಅಮ್ಮನಿಗೆ ಇದೆಲ್ಲ ಹೇಳಿದ್ರೆ ರಂಪ ರಾಮಾಯಣ ಮಾಡುತ್ತೆ. ಛೆ, ಅತ್ತೆಯರು ಯಾರಾದರೂ ಒಬ್ಬರಾದರೂ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅಂದುಕೊಂಡಳು ಬಿಂದು. ಅರ್ಚಕರ ಮನೆ ಮುಂದೆ ಬಂದು ಇಳಿದ ಮೂವರನ್ನು ತುಂಬ ಆತ್ಮೀಯವಾಗಿ ಮಾತನಾಡಿಸಿದರು ಅವರ ಮನೆಯವರು. ಅವರಲ್ಲಿ ಖುಷಿ ಬಗ್ಗೆ ವಿಚಾರ ಮಾಡಿದಾಗ, ಒಳ್ಳೆ ಹುಡುಗಿ, ಚಿಕ್ಕವಳಿಂದ ನೋಡಿದ್ದೀವಿ, ಅವರ ಅಪ್ಪ ಅಮ್ಮ ಮದುವೆ ಮಾಡೋಕೆ ನೋಡ್ತಿದ್ದಾರೆ, ಆದರೆ ಅವಳು ಒಪ್ಪಿಕೊಳ್ಳುತ್ತಿಲ್ಲ ಅಂದಾಗ, ನಮ್ಮ ಮಗಂದು ಅದೇ ಕತೆ, ಅವನು ಯಾರನ್ನು ಒಪ್ಪಿಕೊಳ್ಳುತ್ತಿಲ್ಲ, ಮನೆಗೆ ಹೋಗಿ ಮಾತಾಡೋಣ ಬನ್ನಿ ಅಂದಾಗ ಅಲ್ಲಿದ್ದ ಸ್ವಲ್ಪ ದೂರದಲ್ಲಿದ್ದ ಅವರ ಮನೆಗೆ ಕರೆದುಕೊಂಡು ಹೋದರು ಅರ್ಚಕರು. ಜಯಮ್ಮ, ನಿಮ್ಮ ಸೊಸೆ ಮನೆಯಲ್ಲಿ ಇದ್ದಾರಾ? ಹೊರಗಡೆ ಕುಳಿತಿದ್ದವರನ್ನು ಕೇಳಿದಾಗ ಅರ್ಚಕರನ್ನ ಅವರಿಂದ ನಿಂತಿದ್ದ ಮೂವರನ್ನ ಗೊಂದಲದಿಂದ ನೋಡಿ, ಇದ್ದಾಳೆ, ಹೊರಗೆ ಹೋಗಿ ಅಂದು ಅಲ್ಲಿಂದಾನೆ ಕೂಗಿದರು ವಿದ್ಯಾ ಅಂತ. ನಮಸ್ತೆ ಅರ್ಚಕರೇ, ಇಲ್ಲಿಯವರೆಗೂ ಬಂದಿದ್ದೀರಾ, ಕುಳಿತುಕೊಳ್ಳಿ. ಇವರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಹೇಳ್ತೀವಿ ಅಂದರು. ಇರಿ, ಕುಡಿಯೋಕೆ ಏನಾದರೂ ತರ್ತೀನಿ ಅಂದು ಅಡುಗೆ ಮನೆಗೆ ಹೋದವರೇ ತಟ್ಟೆಯಲ್ಲಿ 4 ಲೋಟ ನಿಂಬೆ ಪಾನಕ ಹಿಡಿದು ಬಂದರು. ನೀವು ವಸಿಷ್ಠ ಫ್ಯಾಮಿಲಿ ಹೆಸರು ಕೇಳಿರಬೇಕಲ್ಲ ಅಂದರು ಅರ್ಚಕರು. ಕೇಳಿದ್ದೀನಿ. ಇವರು ಆ ಮನೆಯ ಸೊಸೆಯಂದಿರು. ನಮಸ್ತೆ. ನೀವು ಎಲ್ಲ ನಮ್ಮ ಮನೆಗೆ ಬಂದಿರೋದು ನನಗೆ ನಂಬೋಕೆ ಆಗ್ತಿಲ್ಲ. ಇನ್ನೊಂದು ವಿಷಯ ಕೇಳಿದರೆ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ. ಏನು ವಿಷಯ ಅಂದರು ವಿದ್ಯಾ ಅವರು. ನಿಮ್ಮ ಮಗಳು ಖುಷಿಯನ್ನು ಇವರ ಮನೆ ಸೊಸೆ ಮಾಡ್ಕೊಬೇಕು ಅಂತಿದ್ದಾರೆ. ಆಶ್ಚರ್ಯದಿಂದ ಅವರ ಮಾತು ಕೇಳಿ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರು ವಿದ್ಯಾ ಅವರು. ಏನು ಹೇಳ್ತಿದ್ದೀರಾ ನೀವು? ಅವರೆಲ್ಲಿ, ನಾವೆಲ್ಲಿ? ನೀವು ಇಲ್ಲೇನೆ, ನಾವು ಇಲ್ಲೇನೆ. ನಮ್ಮ ಮಗನಿಗೆ ತುಂಬ ಜನ ಹುಡುಗಿಯರನ್ನು ತೋರಿಸಿದ್ರು, ಅವನು ಒಪ್ಪಿಕೊಳ್ಳುತ್ತಿಲ್ಲ. ಅದು ಏನೇನೋ ಹೇಳಿದ, ಹುಡುಗಿ ಹಾಗಿರಬೇಕು ಹೀಗಿರಬೇಕು ಅಂತ. ನಾವು ನಿನ್ನೆ ದೇವಸ್ಥಾನದಲ್ಲಿ ನಿಮ್ಮ ಮಗಳನ್ನು ನೋಡಿದ್ವಿ, ಅವನಿಗೆ ತಕ್ಕ ಜೋಡಿ ಅನ್ನಿಸ್ತು. ಅದಕ್ಕೆ ಫೋಟೋ ಜಾತಕ ಕೇಳೋಣ ಅಂತ ನಾವೇ ಖುದ್ದಾಗಿ ಬಂದ್ವಿ. ನಿಮಗೆ ಏನು ಅಭ್ಯಂತರ ಇಲ್ಲ ಅಂದರೆ ಫೋಟೋ ಕೊಡ್ತೀರಿ, ಮನೆಯಲ್ಲಿ ತೋರಿಸಿ ಮಾತಾಡ್ತೀವಿ ಅಂದಾಗ, ನೀವು ಇಲ್ಲಿಯವರೆಗೂ ಬಂದು ಕೇಳ್ತಿರೋದು ನಮ್ಮ ಪುಣ್ಯ. ಕೊಡ್ತೀನಿ ಅಂದು ಅವಳ ಫೋಟೋ ಜಾತಕ ಎಲ್ಲ ತಂದು ಅವರಿಗೆ ಕೊಟ್ಟಾಗ ಅಲ್ಲಿದ್ದ ಅರ್ಚಕರ ಕೈಗೆ ವೇದಾಂತನ ಜಾತಕವನ್ನು ಕೊಟ್ಟರು ಅಹಲ್ಯ. ಅವರು ನೋಡಿ ಲೆಕ್ಕ ಹಾಕಿ, ಇಬ್ಬರದ್ದು ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ, ತುಂಬ ಅನ್ಯೋನ್ಯವಾಗಿ ಬಾಳುತ್ತಾರೆ, ಮುಂದುವರಿಯಬಹುದು ಅಂದಾಗ ಎಲ್ಲರ ಮುಖದಲ್ಲೂ ನಗು ತೇಲಿತು. ಅವನ ಫೋಟೋ ಕೊಟ್ಟು ಅವರ ಫ್ಯಾಮಿಲಿ, ಅವರ ಮಕ್ಕಳ ಬಗ್ಗೆ ಎಲ್ಲ ಹೇಳಿದರು. ಆದರೆ ವೇದಾಂತನ ಕೆಲಸದ ಬಗ್ಗೆ ಹೇಳೋದೇ ಮರೆತರು. ಸ್ವಲ್ಪ ಹೊತ್ತು ಇದ್ದು ಇವರು ಮನೆ ಕಡೆ ನಡೆದರು. ಅಯ್ಯೋ ಅತ್ತೆ, ಎಂಥ ಒಳ್ಳೆ ಸಂಬಂಧ, ಅವರೇ ಕೇಳಿಕೊಂಡು ಬಂದಿದ್ದಾರೆ. ವಿದ್ಯಾ ಅವರು ಖುಷಿಯಿಂದ ಹೇಳಲು, ನಿನ್ನ ಮಗಳಿಗೆ ಇದನ್ನಾದರೂ ಬಾಯಿ ಮುಚ್ಕೊಂಡು ಒಪ್ಕೊಳ್ಳೋಕೆ ಹೇಳು. ಒಪ್ಕೊಳ್ಳದೆ ಏನು, ಇಂಥ ಸಂಬಂಧ ಯಾರಾದರೂ ಬೇಡ ಅಂತಾರಾ? ಇವಾಗಲೇ ಇಷ್ಟು ಖುಷಿ ಪಡಬೇಡ, ನಿನ್ನ ಗಂಡ ಮಗಳು ಬರಲಿ ಅಂದಾಗ ವಿದ್ಯಾ ಅವರು ಸುಮ್ಮನಾದರು. ಏನು, ಅಮ್ಮ ಕರೆದ್ರಂತೆ? ರೂಮ್ನಲ್ಲಿ ಕುಳಿತಿದ್ದ ತನ್ನ ತಾಯಿ ಬಳಿ ಬಂದು ಕೇಳಿದರು ಕಸ್ತೂರಿ ಅವರು. ಏನು ಮಾಡ್ತಿದ್ದೆ? ಏನಿಲ್ಲಮ್ಮ. ಏನು ಹೇಳಿ. ಕೌಸಲ್ಯ ಬಂದಿಲ್ವಾ? ಇನ್ನೂ ಇಲ್ಲ, ಅವಳ ಮಗಳ ಮನೆಯಲ್ಲೇ ಇದ್ದಾಳೆ. ಅದು ಬಿಡು, ನಿನ್ನ ಮಗಳು ಯಾವಾಗ ವಾಪಸ್ ಬರ್ತಾಳೆ? ಗೊತ್ತಿಲ್ಲ, ಕಾಲೇಜ್ ಓದೋದು ಮುಗಿಬೇಕಲ್ಲ. ಅಯ್ಯೋ ನಿನ್ನ, ಅವರೆಲ್ಲ ವೇದನೆಗೆ ಹುಡುಗಿನ ನೋಡ್ತಿದ್ದಾರೆ ಕಣೆ, ಅವಳನ್ನು ಬೇಗ ಬರೋಕೆ ಹೇಳು. ಅಯ್ಯೋ ನೋಡಿದರೆ ನೋಡಲಿ ಬಿಡು, ಅವನ ಮನಸ್ಸಲ್ಲಿ ಇರೋದು ನನ್ನ ಮಗಳೇ ಅಲ್ವಾ? ನಿಂಗೆ ಗೊತ್ತಿಲ್ಲ, ಅವನು ಅಮ್ಮಂದಿರ ಮುದ್ದಿನ ಮಗ, ಅವರ ಮಾತು ತೆಗೆದು ಹಾಕಲ್ಲ ಕಣೆ. ಬೇಗ ನಿನ್ನ ಮಗಳನ್ನು ಕರೆಸು, ಬೇರೆ ಹುಡುಗಿ ಜೊತೆ ಮದುವೆ ಅಂತ ಹೇಳಲಿ, ಆವಾಗ ಇರೋದು ಅವರಿಗೆಲ್ಲ. ಈ ಕಸ್ತೂರಿ ಯಾರು ಅಂತ ತೋರಿಸ್ತೀನಿ. ಸರಿ ಸರಿ, ಸ್ವಲ್ಪ ಕಾಲು ಹೊತ್ತು. ಅಯ್ಯ ಹೋಗಮ್ಮ, ಮನೆ ತುಂಬ ಅಷ್ಟೊಂದು ಜನ ಆಳು ಕಾಳು ಇದ್ದಾರೆ, ನಿನ್ನ ಸೊಸೆ ಮೊಮ್ಮಕ್ಕಳಿದ್ದಾರೆ, ಅವ್ರ ಹತ್ರ ಒತ್ತಿಸ್ಕೊ. ನಾನು ಮಲ್ಕೊಬೇಕು, ಹೋಗ್ತೀನಿ. ಹೋಗೆ, ನನ್ನ ಸೊಸೆಯರು ನನ್ನ ಅದೆಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಏನೋ ಮಗಳು ತವರು ಮನೆ ಸಂಬಂಧ ಕಳ್ಕೊಳ್ಳೋದು ಬೇಡ ಅಂತ ಹೇಳಿದರೆ ಕೊಬ್ಬು ತೋರಿಸ್ತಾಳೆ. ಸುಮ್ಮನೆ ಮಲ್ಕೊ, ನನಗೆ ಗೊತ್ತು. ಈ ಮನೆಗೆ ನನ್ನ ಮಗಳೇ ಸೊಸೆಯಾಗಿ ಬರ್ತಾಳೆ, ಇಡೀ ಆಸ್ತಿಗೆ ಯಜಮಾನಿ ಆಗ್ತಾಳೆ ಅಂದು ಅವರ ಮನೆಗೆ ನಡೆದರು ಕಸ್ತೂರಿ. ಸ್ವಲ್ಪ ಏಣಿ ಹತ್ತೆ ಅಂದರೆ ಆಕಾಶನೇ ಮುಟ್ಟಿಸ್ತೀನಿ ಅಂತಾಳೆ ಅನ್ನುತ್ತಾ ಮಲಗಿದರು ಶಾರದಾ ಅವರು. ಇತ್ತ ಕಡೆ ಅಮ್ಮಂದಿರಿಗಾಗಿ ಕಾಯುತ್ತಿದ್ದರು ಎಲ್ಲ. ಅವರು ಬರುತ್ತಿದ್ದಂತೆ, ಏನಾಯಿತು ಹೋದ ಕೆಲಸ ಅಣ್ಣೋ ಕಾಯೋ? ಇನ್ನು ಇವಾಗಲೇ ಹೇಗೆ ಹೇಳೋದು? ವೇದ ಫೋಟೋ ಕೊಟ್ಟು ಆ ಹುಡುಗಿ ಫೋಟೋ ಇಸ್ಕೊಂಡು ಬಂದಿದ್ದೀವಿ. ಹೌದಾ, ಕುಡಿ ನೋಡ್ತೀವಿ.
ಅಂದಾಗ ಖುಷಿ ಫೋಟೋ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ರವಾನೆ ಆಗಿತ್ತು. ರಾಶಿಕಾ, ನನ್ನ ತಮ್ಮನಿಗೆ ಒಳ್ಳೆ ಜೋಡಿ ಅನಿಸುತ್ತೆ. ಹೌದು, ಇಬ್ಬರ ಜಾತಕನೂ ಹೊಂದಾಣಿಕೆ ಆಗುತ್ತೆ ಅಂದರು ಜಾನಕಿ. ಆಗಲೇ ಜಾತಕನೂ ನೋಡಿದ್ರಾ? ನೀವು ತುಂಬ ಸ್ಪೀಡ್ ಇದ್ದೀರಾ ಅತ್ತೇಸ್ ಅಂದಳು ಬಿಂದು. ಅಮ್ಮ, ಅವರು ಮನೆಯಲ್ಲಿ ಇದ್ರಾ ನೀವು ಹೋದಾಗ? ಇಲ್ಲ, ಕಾಲೇಜಿಗೆ ಹೋಗಿದ್ಲು. ಅಯ್ಯೋ, ಇನ್ನೂ ಓದ್ತಾ ಇದ್ದಾರಾ? ಹಾಗಾದರೆ ಅಣ್ಣ ಒಪ್ಪಿಕೊಂಡ ಹಾಗೆ. ಮುಚ್ಚೆ ಬಾಯಿ, ಅಡ್ಡ ಬಾಯಿ ಹಾಕ್ಬೇಡ. ಅವಳು ಓದ್ತಾ ಇಲ್ಲ, ಲೆಕ್ಚರರ್ ಆಗಿದ್ದಾಳೆ. ನಿನ್ನೆ ಅರ್ಚಕರು ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ಮರೆತಿದ್ದೆ, ಸಾರಿ ಅಂತ ನಾಲಿಗೆ ಕಚ್ಚಿಕೊಂಡಳು ಶ್ರೇಯಾ. ಇವನ್ನಾದರೂ ಒಪ್ಪಿಕೊಂಡರೆ ಸಾಕಾಗಿದೆ ನನಗೂ ಅಂತೂ. ಕುಸುಮ ಹೇಳಲು, ದೊಡ್ಡಮ್ಮ, ಅಣ್ಣನ ಒಪ್ಪಿಸೋಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಹಾಗೆ ಮಾಡಿ ಅಣ್ಣ ಒಪ್ಪಿಕೊಳ್ಳುತ್ತಾನೆ. ಏನದು? ಬಿಂದು ಕೇಳಲು, ದೊಡ್ಡಮ್ಮ ಅಂದರೆ ಅಣ್ಣನಿಗೆ ತುಂಬ ಪ್ರೀತಿ. ಅವನು ಈ ಮದುವೆ ಬೇಡ, ಹುಡುಗಿ ಚೆನ್ನಾಗಿಲ್ಲ, ಅದು ಇದು ಅಂತ ರಾಗ ತೆಗೆದ್ರೆ ದೊಡ್ಡಮ್ಮ ಅವನ ಮೇಲೆ ಕೋಪ ಮಾಡಿಕೊಂಡು 2 ದಿನ ಮಾತಾಡಿಸೋದು ಬಿಡಲಿ, ಆಮೇಲೆ ನಮ್ಮ ರೂಟ್ಗೆ ಬರ್ತಾನೆ. ಇದು ಸ್ವಲ್ಪ ಹೊರಕಾಗುತ್ತೆ ಅಕ್ಕ, ಜಾನಕಿ ಹೇಳಿದಾಗ. ಅಯ್ಯೋ, ನನ್ನ ಮಗನ ಮೇಲೆ ಕೋಪ ಮಾಡ್ಕೊಬೇಕಾ? ಅವನನ್ನು ಮಾತನಾಡಿಸೋದು ಬಿಡಬೇಕಾ? ಒಂದು ಇದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು ಅತ್ತೆ. ಈ ಐಡಿಯಾ ವರ್ಕ್ ಆಗುತ್ತೆ. ಅವನ ವೀಕ್ನೆಸ್ ನೀವೇ. ಬಿಂದು ಮಾತಿಗೆ ಎಲ್ಲರೂ ತಲೆ ಆಡಿಸಲು, ಅದು ನಿಜಾನೇ. ಶಕ್ತಿಯಿಂದ ಆಗದಿದ್ದರೆ ಯುಕ್ತಿಯಿಂದ ಮಾಡ್ಕೊಬೇಕು ದೊಡ್ಡಮ್ಮ. ಡನ್ ಅಂದರು ಕುಸುಮ ಅವರು. ಎಲ್ಲರೂ ವೇದಾಂತ್ ಮನೆಗೆ ಬರೋದನ್ನು ಕಾಯುತ್ತಿದ್ದರು. ಸರ್ ಅಂದು ಸೆಲ್ಯೂಟ್ ಒಡೆದು ಟೇಬಲ್ ಮೇಲೆ ಫೈಲ್ ಒಂದನ್ನು ಇಟ್ಟನು ಸಂಜೀವ್. ಸಂಜೀವ್, ಇದೇನು? ಕಮಿಷನರ್ ಕೊಟ್ಟ ಫೈಲಾ? ಎಸ್ ಸರ್. ಡ್ರಗ್ಸ್ ಮಾಫಿಯಾ ಬಗ್ಗೆ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಓಕೆ, ನೋಡ್ತೀನಿ ಅಂದು ಅದನ್ನು ಪಕ್ಕಕ್ಕೆ ತೆಗೆದು ಇಟ್ಟ ವೇದಾಂತ್. ಅವನಿಗೆ ಎಚ್ಚರ ಆಯ್ತಾ ಅಂದ. ಹಾಸ್ಪಿಟಲ್ನಲ್ಲಿ ಇದ್ದ ರೌಡಿ ಬಗ್ಗೆ ಕೇಳಿದ. ಸರ್, ಎಚ್ಚರ ಆಗಿ ಸ್ವಲ್ಪ ಹುಷಾರಾಗಿದ್ದ. ಸೇಲ್ಗೆ ಶಿಫ್ಟ್ ಮಾಡಿದ್ವಿ. ಸರಿ, ನಡೀರಿ ಅಂದು ಸಂಜೀವ್ ಜೊತೆ ವೇದಾಂತ್ ಆ ರೌಡಿ ಇದ್ದಲ್ಲಿಗೆ ಬಂದನು. ಅವನು ಮಲಗಿದ್ದನು. ಕಂಬಿಯನ್ನು ಜೋರಾಗಿ ಬಡಿದಾಗ ಎದ್ದವನೇ ಎದುರಲ್ಲಿ ನಿಂತಿದ್ದ ವೇದಾಂತನ್ನು ನೋಡಿ ಅಲ್ಲೂ ಮಸೆದಿದ್ದ. ಎಲ್ಲೋ ನಿಮ್ಮ ಅಣ್ಣ? ಅವನೇನು ಹೇಳಲಿಲ್ಲ. ಹೇಗಿದೆ ಅವನ ಕಾಲು? ಅವತ್ತು ಕಾಲು ಮುರಿದುಕೊಂಡು ಹೋದವನ ಹೆಸರು ಇವಾಗ ಕೇಳ್ತಿದೆ. ಎಲ್ಲಿದ್ದಾನೋ ಅವನು ಅಂದಾಗ, ನಿಂಗೆ ಚಟ್ಟ ಕಟ್ಟೋಕೆ ರೆಡಿ ಮಾಡಿಕೊಳ್ಳುತ್ತಿದ್ದಾನೆ ಅಂದನು. ಅಯ್ಯೋ ಹೌದಾ? ಈ ವಿಷಯ ಕೇಳಿ ನನಗೆ ಭಯ ಆಗ್ತಿದೆ. ಏನು ಮಾಡಲಿ ಸಂಜೀವ್, ಏನು ಮಾಡೋದು ಇವಾಗ ಅಂದು ನಾಟಕೀಯವಾಗಿ ಭಯ ಆದವನಂತೆ ನಟಿಸಿ ಆ ರೌಡಿಯ ಗಾಯವಾಗಿದ್ದ ಜಾಗವನ್ನು ಬಲವಾಗಿ ಒತ್ತಿ ಹಿಡಿದಿದ್ದ ವೇದಾಂತ್. ಅವನು ಅರಚಾಡಿ ಕಿರುಚಾಡಿದರೂ ಅವನನ್ನು ಬಿಡದೆ, ಕೂಗು, ನಿಮ್ಮ ಅಣ್ಣನಿಗೆ ಕೇಳೋ ಥರ ಕೂಗು ಅಂದವ ಮತ್ತಷ್ಟು ತನ್ನ ಹಿಡಿತ ಬಿಗಿ ಮಾಡಿದ. ಕಾನ್ಸ್ಟೇಬಲ್ ಕಡೆ ನೋಡುತ್ತಾ, ಇವನ ಊಟ ಹೇಗಿರಬೇಕು ಅಂದರೆ ಇವನಿಗೆ ಹೊಟ್ಟೆ ಹಸಿವಾದರೂ ಊಟ ಬೇಡ ಅನ್ನಬೇಕು, ಹಾಗಿರಬೇಕು ತಿಳಿತಾ? ಗಡುಸಾಗಿ ಹೇಳಿದಾಗ ಅವರು ತಲೆ ಆಡಿಸಿದ್ದರು. ಅವನ ಕರಡಿ ಕೂದಲಿನಂತೆ ಬಿಟ್ಟಿದ್ದ ಜುಟ್ಟು ಹಿಡಿದು ತಲೆ ಮೇಲೆ ಎತ್ತಿದ್ದ ವೇದಾಂತ್. ನಿಮ್ಮ ಬಗ್ಗೆ ತಿಳ್ಕೊಂಡು ನೀವು ಮಾಡೋ ಆರಂಖೋರ್ ಕೆಲಸ ನೋಡಿ ಕಂಪ್ಲೇಂಟ್ ಕೊಟ್ಟರೆ ಅವರನ್ನೇ ಸಾಯಿಸ್ತೀರಾ. ಇವಾಗ ಅದು ಏನು ಕಿಸಿತೀಯ ನಾನು ನೋಡ್ತೀನಿ ಅಂದವನಿಗೆ, ನಿನ್ನ ಸಾವು ನನ್ನ ಕೈಯಲ್ಲೇ ಅಂದವನ ಕೈಯನ್ನು ತಿರುಗಿಸಿದ್ದ ವೇದಾಂತ್. ನೀನು ಮೊದಲು ಆಚೆ ಬಾ, ಆಮೇಲೆ ನನ್ನ ಸಾಯಿಸೋಕೆ ಪ್ಲಾನ್ ಮಾಡು. ನಿನ್ನ ಅರೆಸ್ಟ್ ಮಾಡಿದ್ರು ನಿನ್ನ ಬಿಡಿಸಿಕೊಂಡು ಹೋಗೋಕೆ ನಿಮ್ಮ ಅಣ್ಣ, ಏನವನ ಹೆಸರು, ರುದ್ರ, ಇನ್ನೂ ಬಂದೇ ಇಲ್ಲ ಅಂದವ ಮೇಲೆದ್ದು, ಅವನ ಸಾವು ನಿನ್ನ ಸಾವು ನನ್ನ ಕೈಯಲ್ಲಿದೆ. ಅದನ್ನು ನಿಮಗೆ ಹತ್ರ ಆಗೋ ಥರ ನೀವೇ ಪದೇ ಪದೇ ಕೆಣಕ್ತಾ ಇದ್ದೀರಾ ಅಂದು ಅವನ ಕೆನ್ನೆಗೊಂದು ಬಾರಿಸಿ ಅಲ್ಲಿಂದ ಹೊರಬಂದಿದ್ದ ವೇದಾಂತ್. ಅವನು ಹೋದ ಮೇಲೆ ಹಲ್ಲು ಮಸೆದವ, ನಿಂಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನಾನು ಕಪಾಲಿನೇ ಅಲ್ಲ ಅಂತ ಅಂದುಕೊಂಡನು.
ಅವನಿಗೆ ಖಾರದ ಪುಡಿ ಬೆರೆಸಿದ್ದ ಅನ್ನ ತಂದು ಕೊಟ್ಟ ಕಾನ್ಸ್ಟೇಬಲ್ ಅದನ್ನು ನೋಡಿ ನನಗೆ ಊಟನೂ ಬೇಡ ಏನೂ ಬೇಡ ತಗೊಂಡು ಹೋಗು ಅಂದಾಗ ಉಪವಾಸ ಬಿದ್ದಿರು ಅಂದು ಹೋದ್ರು. ಸಂಜೀವ್ ಅವನಿಗೆ ಯಾರೇ ಬಂದು ಬೇಲ್ ಕೊಟ್ಟರೂ ಬಿಟ್ಟು ಕಳಿಸಿ ಸರ್, ಕಳಿಸಿ, ಅವಾಗಲೇ ಅವನಣ್ಣ ನಮಗೆ ಸಿಗೋದು. ಆಗಲಿ ಸರ್. ಅವನಣ್ಣ ಅವತ್ತು ನಿಮ್ಮ ಹತ್ರ ಒದೆ ತಿಂದು ಹೋದವನು ಇನ್ನೂ ಕಣ್ಣಿಗೆ ಬಿದ್ದೇ ಇಲ್ಲ ಸರ್. ಅವನು ಬಿಲದಲ್ಲಿ ಅಡಗಿಕೊಂಡಿದ್ರು ಈ ಎಲ್ಲ ಕ್ರಿಮಿನಲ್ ಕೆಲಸ ಅವನ ಕೈಯಿಂದಲೇ ಆಗ್ತಾ ಇರೋದು. ಅವನು ನನ್ನ ಕೈಗೆ ಸಿಗಲಿ ಅವಾಗಿರೋದು ಅವನಿಗೆ. ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು. ಅವನು ಬ್ಯುಸಿಯಾದನು. ರಾತ್ರಿ ಸ್ವಲ್ಪ ತಡವಾಗಿ ಮನೆಗೆ ಬಂದ ವೇದಾಂತ್ ಅವನಿಗಾಗಿ ಎಲ್ಲರೂ ಎದ್ದಿರೋದು ನೋಡಿ ಮೊದಲೇ ಕೆಲಸದ ಟೆನ್ಷನ್ನಲ್ಲಿ ಇದ್ದವ ಅವರ ಮೇಲೆ ರೇಗಿದ್ದ. ಎಷ್ಟು ಸಲ ಹೇಳಬೇಕು ನಿಮಗೆ, ಎಲ್ಲರೂ ಎದ್ದಿರಬೇಡಿ ಅಂತ? ಮಲ್ಕೊಳ್ಳೋಕ್ಕೆ ಆಗಲ್ವಾ? ನಾನು ಬರೋದನ್ನೇ ಯಾಕೆ ಕಾಯ್ತೀರಾ? ನಾನು ಇಟ್ಕೊಂಡು ಊಟ ಮಾಡ್ತೀನಿ, ಹೋಗಿ ಮಲ್ಕೊಳ್ಳಿ ಎಲ್ಲ. ಅವನೇ ಕೋಪ ಕಂಡು ಅವರೆಲ್ಲ ಮಾತನಾಡಬೇಕು ಅಂತ ಅಂದುಕೊಂಡಿದ್ದ ವಿಷಯ ಅಲ್ಲಿಗೆ ಉಳಿದಿತ್ತು. ಆದರೂ ಸಾವರಿಸಿಕೊಂಡು ಅವನು ಮೆಟ್ಟಿಲು ಹೇರುವಾಗ ಅಲ್ಲಿ ಒಂದು ಫೋಟೋ ಇದೆ ನೋಡು ಅಂತ ಅರ್ಧಕ್ಕೆ ನಿಲ್ಲಿಸಿದರು ಕುಸುಮ ಅವರು. ಬೇರೆ ಯಾರೇ ಆಗಿದ್ರು ಅವನಿಂದ ತಪ್ಪಿಸಿಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಕುಸುಮ ಅವರ ಮುಖ ನೋಡಿ ಸರಿ ಅಂದು ರೂಮ್ ಸೇರಿದ. ಉಫ್ ಅಂತ ಎಲ್ಲರೂ ಉಸಿರು ಹೊರದಬ್ಬಿದವರೇ. ಅವನ ಮೂಡ್ ಇವತ್ತು ತುಂಬ ಖರಾಬಾಗಿದೆ. ಇನ್ನು ಏನು ಮಾತಾಡೋದು ಬೇಡ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಅಂದು ಅವರನ್ನೆಲ್ಲ ಕಳಿಸಿದ. ಅವನ ಅಮ್ಮ ಅಹಲ್ಯ ಅವನಿಗಾಗಿ ಕಾಯುತ್ತಾ ಕುಳಿತರು. ರೂಮ್ಗೆ ಬಂದವನ ಡ್ರೆಸ್ ಬದಲಿಸಿ ಶವರ್ ಕೆಳಗೆ ನಿಂತಿದ್ದವನ ತಲೆ ಮನಸ್ಸಿನ ತುಂಬ ಹಳೆಯ ನೆನಪೇ ಅಳುತ್ತಲಿತ್ತು. ಹಳೆಯ ನೆನಪಾದಾಗ ತುಂಬ ಡಿಸ್ಟರ್ಬ್ ಆಗುತ್ತಿದ್ದ ವೇದಾಂತ್ ಸ್ನಾನ ಮಾಡಿ ಬಂದವನೇ ಬಟ್ಟೆ ತೊಟ್ಟು ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿರುವಾಗ ಅಲ್ಲಿದ್ದ ಕವರ್ ಅವನ ಕಣ್ಣಿಗೆ ಬಿದ್ದಿತ್ತು. ಅದನ್ನು ನೋಡಿ ಇದೇನೋ ಅವರು ಹೇಳಿದ್ದು ಫೋಟೋ ಅಂದವನು ಅದನ್ನು ತೆಗೆದು ನೋಡದೆ ಸೈಡ್ಗೆ ಎಸೆದು ಹಾಸಿಗೆ ಮೇಲೆ ಬಂದು ಹುರುಳಿದ. ಅವನಿಗೆ ಕೆಲಸದ ಒತ್ತಡದ ನಡುವೆ ಮದುವೆ ಎಂಬ ವಿಷಯ ಅವನ ನೆಮ್ಮದಿಯನ್ನು ಕಿತ್ತುಕೊಂಡಿತ್ತು. ನಾಳೆ ಅವಳ ಹುಟ್ಟುಹಬ್ಬ. ಇಲ್ಲಿ ಇದ್ದಾಗ ಅವಳ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸುತ್ತಿದ್ದ ಅವನು. ಅವನ ಪ್ರೀತಿಗೆ ಸ್ನೇಹದ ಹೆಸರಿಟ್ಟು ಬಿಟ್ಟು ಹೋದವಳನ್ನು ಎಷ್ಟು ನೆನಪಿಸಿಕೊಳ್ಳಬಾರದು ಅಂತ ಅಂದುಕೊಂಡರೂ ಮತ್ತೆ ಮತ್ತೆ ಹಳೆ ನೆನಪು ಅವನ ಮನಸ್ಸನ್ನು ಕೆಡಿಸುತ್ತಿತ್ತು. ಯೋಚಿಸುತ್ತಲೇ ನಿದ್ದೆಗೆ ಶರಣಾಗಿದ್ದ ವೇದಾಂತ್ ಊಟ ಮಾಡದೆ ಹಾಗೆ ಮಲಗಿದನು. ಅವನ ಅಮ್ಮ ಎಷ್ಟು ಹೊತ್ತು ಕಳೆದರೂ ಬಾರದವನನ್ನು ನೋಡಲು ಬಂದಾಗ ಅವನು ಆಗಲೇ ಮಲಗಿದ್ದ. ಅವನ ತಲೆ ಸವರಿ ಅವನ ಹಣೆಗೆ ಮುತ್ತಿಟ್ಟು ಬೆಡ್ಶೀಟ್ ಒದಿಸಿ ಬಾಗಿಲು ಎಳೆದುಕೊಂಡು ಹೊರಬಂದರು ಅಹಲ್ಯ. ಅಷ್ಟು ದೊಡ್ಡ ಮನೆಯವರು ಬಂದು ಹೆಣ್ಣು ಕೇಳ್ತಿದ್ದಾರೆ ಅಂದರೆ ಅವರ ಮಗನಿಗೆ ಏನೋ ದೋಷ ಇರಬೇಕು. ಇಲ್ಲ ಅಂದರೆ ಇಲ್ಲಿಯವರೆಗೂ ಬಂದು ಯಾಕೆ ಕೇಳ್ತಾರ? ಇಲ್ಲ, ಅವರ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಸುಮ್ಮನೆ ಇರೇ ಸಾಕು. ಒಂದು ಸಲ ಹುಡುಗನ ಫೋಟೋ ನೋಡು, ಅದೆಷ್ಟು ಮುದ್ದಾಗಿದ್ದಾನೆ. ದೋಷ ಅಂತೆ ದೋಷ. ಮುಖದಲ್ಲಿ ಅಲ್ಲ ಅಂದರೂ ಕೈಕಾಲು ನೆಟ್ಟಗೆ ಇಲ್ಲ ಅನಿಸುತ್ತೆ. ಖುಷಿ ಅಪ್ಪ ಅವರು ಇಲ್ಲಿಯವರೆಗೂ ಬಂದಿದ್ದಾರೆ ಅಂದರೆ ನನಗೆ ಯಾಕೋ ಅನುಮಾನ. ಅಲ್ಲಮ್ಮ, ನಾನು ನನ್ನ ಫೋಟೋ ಯಾಕೆ ಕೊಟ್ಟೆ? ಖುಷಿ ಅಪ್ಪ ಪ್ಲೀಸ್, ಹಿಂದೆ ಮುಂದೆ ಯೋಚಿಸದೆ ಫೋಟೋ ಕೊಡೋದು ತಪ್ಪಲ್ವಾ? ಅವರ ಮನೆತನ ಗೊತ್ತಾ ನಿಂಗೆ? ಅವರ ಮನೆಯಲ್ಲಿ ಅದೆಷ್ಟು ಜನ ಇದ್ದಾರೆ, ಅದೆಷ್ಟು ಹೊಂದಾಣಿಕೆಯಿಂದ ಇದ್ದಾರೆ ಗೊತ್ತಾ? ಅವರ ಮಧ್ಯೆ ಇವತ್ತಿನವರೆಗೂ ಒಂದು ಚಿಕ್ಕ ಜಗಳ ಕೂಡ ಬಂದಿಲ್ಲ. ಅದಕ್ಕೆ ಅವರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಇನ್ನೊಂದು ಸಲ ಯೋಚಿಸಿ ನೋಡು. ಅವರ ಹುಡುಗ ಒಪ್ಪಿದ್ರೆ ನಿನ್ನ ಮದುವೆ ಅವರ ಜೊತೆಗೆ ನೆನಪಿಟ್ಕೊ. ಈ ಸಲ ಏನಾದರೂ ಮಾತಾಡಿ ಈ ಸಂಬಂಧ ಕೆಡ್ಸೋಕೆ ನೋಡಿದರೆ ನಿನ್ನ ಪಾಲಿಗೆ ನಿನ್ನ ಅಪ್ಪ ಇಲ್ಲ ಅಂತ ಅಂದ್ಕೊಂಡ್ಬಿಡು. ನಾನು ನನಗೆ ಮಗಳೇ ಇಲ್ಲ ಅಂತ ಅಂದ್ಕೊಬೇಕಾಗುತ್ತೆ. ಅಪ್ಪ ಪುಣ್ಯ ಮಾಡಿರಬೇಕು ಅವರ ಮನೆ ಸಂಬಂಧ ಸಿಗೋಕೆ. ಅದು ಗೊತ್ತಾ ನಿನಗೆ? ನನಗೆ ಹುಡುಗ ಇಷ್ಟ ಆಗಲಿಲ್ಲ ಅಂದರೆ ಆ ಹುಡುಗನಿಗೆ ಏನು ಕಡಿಮೆ ಆಗಿದೆ ಅಂತ ನಿನಗೆ ಇಷ್ಟ ಆಗಲ್ಲ. ಅವನು ನಿನ್ನ ಒಪ್ಪಿದ್ರೆ ಸಾಕು. ಅಂತೂ ನನ್ನ ಮದುವೆ ಮಾಡಿ ಕಳಿಸೋಕೆ ಕಾಯ್ತಾ ಇದ್ದೀರಾ? ಹೌದು ನೋಡಿ, ನನಗೆ ಇಷ್ಟ ಆಗಲಿಲ್ಲ ಅಂದರೆ ಅವರು ಬೇರೆ ಏನಾದರೂ ಡಿಮ್ಯಾಂಡ್ ಮಾಡಿದ್ರು ಅಂದರೆ ನಾನು ಒಪ್ಪಿಕೊಳ್ಳೋದಿಲ್ಲ. ಆಮೇಲೆ ನನಗೆ ಬೈಬೇಡಿ, ಸುಮ್ಮನೆ ನನಗೆ ಬಲವಂತ ಮಾಡಬೇಡಿ ಅಷ್ಟೇ ಅಂದು ಅವಳು ರೂಮ್ ಸೇರಿದಳು ಖುಷಿ. ಅದು ಏನಂತ ಹುಟ್ಟಿದ್ಲು, ಥೂ, ಎಲ್ಲದರಲ್ಲೂ ಹಠ. ಈ ಹಠದಿಂದನೇ ಒಂದಿನ ಏನಾದರೂ ಮಾಡ್ಕೊಳ್ತಾಳೆ ಕಣೆ ಇವಳು. ಬಿಡ್ತು ಅನ್ರಿ, ಏನು ಚಿಕ್ಕ ವಯಸ್ಸು, ಕೋಪ ಮಾಡಿಕೊಳ್ಳುತ್ತಾಳೆ ಅಷ್ಟೇ. ಹೇಗೂ ಈ ಸಂಬಂಧ ಕೂಡಿದ್ರೆ ಅಷ್ಟೇ ಸಾಕು. ಅಂದು ಅವರು ಎದ್ದು ನಡೆದರು.
ಎಲ್ಲರೂ ಮಲಗಿದರು. ಅವಳಿಗೆ ನಿದ್ದೆ ಸುಳಿಯಲಿಲ್ಲ. ಇಷ್ಟು ಬೇಗ ಮದುವೆ ಆಗೋಕೆ ಅವಳಿಗೆ ಇಷ್ಟ ಇಲ್ಲ. ಅಂಥ ದೊಡ್ಡ ಮನೆಯವರು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿನ ಕೇಳೋದು ಅಂದರೆ ಏನೋ ಪ್ರಾಬ್ಲಮ್ ಇರಬಹುದು. ಅವಳ ಮನಸ್ಸು ನೆಗೆಟಿವ್ ಹಾಗೆ ಯೋಚಿಸುತ್ತಾ ಇತ್ತು. ಏನಾದರೂ ಇರಲಿ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂದು ಮಲಗಿದಳು ಖುಷಿ. ಬಾನಂಚಿನ ಭಾಸ್ಕರ ಆಗ ತಾನೇ ತನ್ನ ಕೆಲಸಕ್ಕೆ ಬಂದಿದ್ದ. ದೊಡ್ಡ ಮನೆಯಲ್ಲಿ ಎಲ್ಲರ ದಿನಚರಿ ಆಗಲೇ ಆರಂಭಗೊಂಡಿತ್ತು. ಆ ಮನೆಯ ವೇದಾಂತ್ ಎದ್ದು ವ್ಯಾಯಾಮ ಯೋಗ ಅಂತ ಮುಗಿಸಿ ಸ್ನಾನ ಮಾಡಿ ಬಂದವನಿಗೆ ಕಾಫಿ ಹಿಡಿದು ಬಂದಳು ಬಿಂದು. ವೇದ, ರಾತ್ರಿ ಊಟ ಮಾಡಲಿಲ್ಲಂತೆ? ಅತ್ತಿಗೆ ನಿದ್ದೆ ಬಂತು ಅಂತ ಹಾಗೆ ಮಲ್ಕೊಂಡೆ. ನಿಂಗೆ ಇಷ್ಟ ಅಂತ ತಿಂಡಿಗೆ ಪೂರಿ ಸಾಗು ಮಾಡಿದ್ದೀನಿ, ಬೇಗ ಬಾ. ಬರ್ತೀನಿ. ಯಾಕೋ ಡಲ್ಲಾಗಿದ್ದೀಯಾ? ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡ. ಇಲ್ಲ ಅತ್ತಿಗೆ, ಹಾಗೇನಿಲ್ಲ. ಯಾವುದೋ ಒಂದು ಕೇಸ್ ತಲೆ ತಿಂತಿದೆ, ಅದರ ಬಗ್ಗೆ ಯೋಚಿಸ್ತಿದ್ದೆ. ಬರೀ ಕೇಸ್ ಅಂತ ಯೋಚಿಸ್ಬೇಡ ವೇದ, ಬೇರೆ ಬಗ್ಗೆನೂ ಗಮನ ಕೊಡು. ಅದೇನು ಅಂತ ಡೈರೆಕ್ಟಾಗಿ ಹೇಳಿ ಅತ್ತಿಗೆಮ್ಮ. ಏನಿಲ್ಲ, ಮನೆ ಫ್ಯಾಮಿಲಿ ಅಂತಾನು ಯೋಚಿಸು ಅಂದೆ. ನಾನು ನಿಮ್ಮ ಅಣ್ಣನಿಗೆ ಕಾಫಿ ಕೊಡಬೇಕು. ಹೋಗ್ತೀನಿ, ಬೇಗ ಬಾ ಅಂದು ನಡೆದಳು ಬಿಂದು. ಡೈನಿಂಗ್ ಟೇಬಲ್ನಲ್ಲಿ ಆಗಲೇ ಎಲ್ಲರೂ ಕುಳಿತಿದ್ದರು. ಯೂನಿಫಾರ್ಮ್ ಧರಿಸಿ ಬಂದವನನ್ನೇ ನೋಡುತ್ತಿದ್ದ ಆ ಮನೆಯ ಹಿರಿ ಜೀವ ಈಶ್ವರ್ ಚಂದ್ರರು ಯಾವಾಗಲೂ ಊಟ ಮಾಡುವಾಗ ಸುಮ್ಮನೆ ಇರುತ್ತಿದ್ದವರು ಇಂದು ಮಾತನಾಡಿದರು. ವೇದ, ಹೇಗೆ ನಡೀತಿದೆ ಕೆಲಸ? ಚೆನ್ನಾಗಿದೆ ತಾತ. ಆದರೂ ತಲೆ ಬಿಸಿ ಅಲ್ವಾ? ಸಿಕ್ಕಾಬಟ್ಟೆ. ಅಪ್ಪ, ಏನೋ ಹೇಳಬೇಕಿತ್ತು ಅಂದರು ಅವರ ಮಗ ಪೂರ್ಣಚಂದ್ರ. ಏನು? ಅದೇ, ಶ್ರವಣ್ ಮದುವೆ ಆಗೋ ಹುಡುಗಿ ಕಡೆಯವರು ನಿನ್ನೆ ಫೋನ್ ಮಾಡಿದ್ರು. ಇನ್ನು ಎಷ್ಟು ದಿನ ಎಂಗೇಜ್ಮೆಂಟ್ ಮದುವೆಗೆ ಕಾಯೋದು? ಬರೀ ಮಾತುಕತೆ ಹಾಡಿ ಹಾಗೆ ಎಷ್ಟು ದಿನ ಬಿಡೋಕೆ ಆಗುತ್ತೆ ಅಂದರು. ಎಲ್ಲರೂ ಶ್ರವಣ್ ಮುಖ ನೋಡಲು, ಏನಂತೀರಿ ಡಾಕ್ಟ್ರೆ, ಅವರು ಹೇಳ್ತಿರೋದು ಕೇಳಿದ್ರಾ ಅಂದರು ಈಶ್ವರ್ ಅವರು. ನಂದು ಅದೇ ಮಾತು. ನಂದು ಮದುವೆ ಆಗಬೇಕು ಅಂದರೆ ವೇದಾಂತು ಮೊದಲು ಮದುವೆ ಆಗಬೇಕು, ಇಲ್ಲ ನಂದು ಅವನದ್ದು ಜೊತೆಗೆ ಆಗಬೇಕು. ಅವನ ಮಾತಿಗೆ ದುರುಗುಟ್ಟಿ ನೋಡಿದ ವೇದಾಂತ್, ಅವನನ್ನು ಯಾಕೋ ನೋಡ್ತೀಯಾ? ಅವನು ನಿನಗೋಸ್ಕರ ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆದರೂ 2 ವರ್ಷದಿಂದ ಕಾಯ್ತಾ ಇದ್ದಾನೆ. ಇನ್ನು ಎಷ್ಟು ಕಾಯಿಸ್ತೀಯಾ? ನಿಮ್ಮ ಅಮ್ಮಂದ್ರು ಎಲ್ಲ ನಿನಗೆ ಹೆಣ್ಣು ನೋಡಿ ನೋಡಿ ಸುಸ್ತಾದರು. ಆದರೂ ಅಂದರು ಅವನಪ್ಪ ಶರತ್. ಅವನದ್ದು ಒಂದೇ ಉತ್ತರ, ಮೌನ. ಅವನು ಶಾಂತವಾಗಿ ಕುಳಿತ ಅಂದರೆ ಅಲ್ಲಿ ಒಂದು ಗುಡುಗಿನಂತ ಹಬ್ಬರ ಬರುತ್ತದೆ ಎಂದು ತಿಳಿದಿದ್ದ ಕುಸುಮ ಅವರು, ಶರತ್, ಅವನು ಊಟ ತಿಂಡಿ ಮಾಡುವಾಗ ಯಾರು ಏನು ಮಾತಾಡಬೇಡಿ. ಅವನಿಗೆ ಇಷ್ಟ ಆಗುವಂಥ ಹುಡುಗಿನ ನಾವು ಹುಡುಕ್ತೀವಿ, ನಮಗೇನು ಸುಸ್ತಾಗಿಲ್ಲ. ಮಗನೇ, ಅವರ ಮಾತಿಗೆ ನೀನು ತಲೆ ಕೆಡಿಸ್ಕೊಬೇಡ, ನೀನು ತಿಂಡಿ ತಿನ್ನು ಅಂದರು ಕುಸುಮ ಅವರು. ಜಾನಕಿ, ವಂದನ, ಬಿಂದು, ಶ್ರೇಯ, ರಾಶಿಕಾ ಎಲ್ಲರೂ ಹಣೆ ಚಚ್ಚಿಕೊಂಡು ಅಯ್ಯೋ ದೊಡ್ಡಮ್ಮ ಅಂತ ಅವರನ್ನು ಕರೆದುಕೊಂಡು ಅಡುಗೆ ಮನೆ ಸೇರಿದವರೇ. ನಮ್ಮ ಪ್ಲಾನ್ ಎಲ್ಲ ವರ್ಕೌಟ್ ಆಗೋ ಸಮಯಕ್ಕೆ ಸರಿಯಾಗಿ ಉಲ್ಟಾ ಹೊಡೆದ್ರಿ ನೀವು ಅಂದವರಿಗೆ ಸುಮ್ಮನೆ ಇರ್ರೆ ಸಾಕು. ನನಗೂ ಗೊತ್ತು, ಆದರೆ ಅದೆಲ್ಲ ಇವಾಗ ಮಾತಾಡಿದರೆ ಅವನು ಇವಾಗ ತಿಂಡಿ ಬಿಟ್ಟು ಹೋಗ್ತಾನೆ ಅಷ್ಟೆ. ರಾತ್ರಿನೂ ಊಟ ತಿಂದಿಲ್ಲ ನನ್ನ ಕಂದ. ಆಹಾ, ಕಂದ ಅಂತೆ ಕಂದ. ನೀವು ಹೇಳ್ದಾಗಲೇ ಮದುವೆ ಆಗಿದ್ದರೆ ನಿಮ್ಮ ಕಂದಾಗೆ ಒಂದು ಕಂದ ಬಂದಿರೋದು ಅಂದಳು ರಾಶಿ. ಎಲ್ಲರೂ ಅಡುಗೆ ಮನೆಯಲ್ಲಿ ಮಾತನಾಡುತ್ತಿರಲು ಅವರೆಲ್ಲ ತಿಂಡಿ ತಿಂದು ಕೆಲಸದ ದಾರಿ ಹಿಡಿದಿದ್ದರು. ಅಕ್ಕ, ವೇದ ರೂಮ್ಗೆ ಹೋಗಿದ್ದಾನೆ ಅಂದರು ಜಾನಕಿ ಅಡುಗೆ ಮನೆಯಲ್ಲಿ ಮಾತನಾಡುತ್ತಾ ಇದ್ದವರ ಬಳಿ ಬಂದು. ಸರಿ ಅಂದರು ಅವರು. ಅವನ ರೂಮ್ ಕಡೆಗೆ ಹೋಗಲು ಅವರನ್ನೇ ರೈಲ್ನ ಬೋಗಿ ಅಂತ ಹಿಂಬಾಲಿಸಿದ್ರು ಎಲ್ಲ. ಕುಸುಮ ಒಬ್ಬರೇ ಅವನ ರೂಮ್ ಹೊಕ್ಕಿದ್ದು. ಅವರೆಲ್ಲ ಹೊರಗಡೆ ನಿಂತಿದ್ದರು. ವೇದ, ಡ್ಯೂಟಿ ಇದೆಯಾ ಮಗನೇ? ಹಾಂ ದೊಡ್ಡಮ್ಮ, ಇದೆ. ಅದು ಅದು ಏನೋ ಕೇಳಬೇಕಿತ್ತು. ಕೇಳಿ ದೊಡ್ಡಮ್ಮ. ಅದು ರಾತ್ರಿ ಹೇಳಿದ ಫೋಟೋ ನೋಡಿದ್ಯಾ ದೊಡ್ಡಮ್ಮ? ಕೆಳಗಡೆ ಎಲ್ಲರದು ಅದೇ ಮಾತು, ಇಲ್ಲಿ ನೀವು ಅದೇ ಮಾತು. ಯಾಕಿಷ್ಟು ತಲೆ ತಿಂತಿದ್ದೀರಾ ಎಲ್ಲ? ನೀನು ಒಬ್ಬನೇ ಮಗ ಆಗಿದ್ದರೆ ನೀನು ಒಪ್ಪಿದಾಗಲೇ ಮದುವೆ ಮಾಡೋಣ ಅಂತಿದ್ವಿ. ಆದರೆ ನಿನ್ನ ಹಿಂದೆ ಇನ್ನೂ 4-5 ಜನ ಉಳಿತಾರೆ. ಅವ್ರಿಗೆ ಮದುವೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಕಣೋ. ಅದಕ್ಕೆ ನೀವೆಲ್ಲ ಹೀಗೆ ಮಾಡ್ತಿದ್ರೆ ನಾನು ಮೊದಲು ಒಬ್ಬನೇ ರೂಮ್ನಲ್ಲಿ ಇದ್ದ ಥರಾನೇ ಇವಾಗಲೂ ಹೋಗಿ ರೂಮ್ನಲ್ಲಿ ಇರ್ತೀನಿ ಅಷ್ಟೆ. ಹೊರಗಿದ್ದವರೆಲ್ಲ ಮುಖ ಮುಖ ನೋಡಿಕೊಂಡರೆ ಕುಸುಮ ಅವರು ನೊಂದುಕೊಂಡರು. ಸರಿ ಬಿಡು, ನಿಂಗೆ ಇಷ್ಟ ಬಂದಾಗೆ ಮಾಡು. ನಮ್ಮ ಮಾತಿಗೆ ನಿನ್ನ ಹತ್ರ ಬೆಲೆನೇ ಇಲ್ಲ. ಹೋಗಿ ರೂಮ್ನಲ್ಲಿ ಇರು. ಮತ್ತೆ ಈ ದೊಡ್ಡಮ್ಮನ ಮಾತಾಡ್ಸೋಕೆ ಬರಬೇಡ ಅಷ್ಟೆ. ಇನ್ಮೇಲೆ ಮದುವೆ ಮಾತು ತೆಗೆದ್ರೆ ಕೇಳು ಅಂದರು ಅಳುತ್ತಾ. ದೊಡ್ಡಮ್ಮ, ನೀನು ಅಳಬೇಡ. ನಾನು ಹತ್ರು ಸತ್ರು ನಿಂಗೆ ಏನು? ಅದೆಲ್ಲಿಗೋ ಹೋಗಿ ಇರು. ಸರಿ, ಇವಾಗ ನಾನು ಎಲ್ಲಿಗೂ ಹೋಗಲ್ಲ ಬಿಡಿ, ಅಳಬೇಡಿ. ಅವರು ಏನು ಮಾತನಾಡದೆ ಕೋಪದಿಂದ ಸುಮ್ಮನಿದ್ದಾಗ, ಸರಿ, ನಾನು ಮದುವೆಗೆ ಒಪ್ಪಿಕೊಳ್ತೀನಿ ಅಂದ ಒಲ್ಲದ ಮನಸ್ಸಿನಿಂದ. ನಿಜವಾಗ್ಲೂ? ಆದರೆ ನನಗೆ ಹುಡುಗಿ ಇಷ್ಟ ಆಗಬೇಕು. ಅದರಲ್ಲೂ ಬಲವಂತ ಮಾಡೋ ಹಾಗಿಲ್ಲ. ಖಂಡಿತ ಇಲ್ಲ. ನೀನು ಒಪ್ಪಿದ ಹುಡುಗಿ ಜೊತೆನೇ ನಿನ್ನ ಮದುವೆ. ಆ ಹುಡುಗಿ ಫೋಟೋ ನೋಡು, ನಿನಗೆ ಖಂಡಿತ ಇಷ್ಟ ಆಗುತ್ತೆ ಅಂದರು ಕುಸುಮ.
ಅಲ್ಲದೆ ನೀನು ಹಾಕಿದ ಕಂಡೀಷನ್ ಎಲ್ಲ ಮ್ಯಾಚ್ ಆಗುತ್ತೆ ಅಲ್ವಾ ಅಕ್ಕ ಅಂದರು ಜಾನಕಿ ರೂಮ್ ಒಳಗೆ ಬರ್ತಾ. ಹೌದಾ ಅಂದನು. ಅದೆಷ್ಟು ಸಾಫ್ಟ್ ಇದ್ದಾಳೆ, ತುಂಬ ಕಡಿಮೆ ಮಾತು ಅನಿಸುತ್ತೆ, ನಾವು ನೋಡಿದ್ವಿ. ನೀನು ಹೇಳ್ದಂಗೆ ಜಗಳ ವಾದ ಏನು ಮಾಡಲ್ಲ ಕಣೋ ಅಂದಳು ರಾಶಿ. ಅವಳಿಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಖುಷಿ ಬಗ್ಗೆ. ನೀವೆಲ್ಲ ನೋಡಿದ್ದೀರಾ? ನೀನು ಒಬ್ಬ ನೋಡಿದರೆ ಎಲ್ಲರೂ ಹೋಗಿ ಶಾಸ್ತ್ರ ಪ್ರಕಾರ ಹೆಣ್ಣು ನೋಡಬಹುದು. ಸರಿ, ನಿಮಗೆಲ್ಲ ಇಷ್ಟ ಆಗಿದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ. ಅಣ್ಣ, ನೀನು ಬೇಜಾರು ಮಾಡ್ಕೊಂಡು ಒಪ್ಕೊಂಬೇಡ. ಬೇಕಿದ್ದರೆ ಹುಡುಗಿನ ಒಂದು ಸಲ ಮೀಟ್ ಮಾಡು, ಫ್ರೀಯಾಗಿ ಮಾತಾಡು. ನಿಮಗೆ ಇಷ್ಟ ಆದ ಮೇಲೆ ಮುಂದುವರೆಯಿರಿ ಅಂದಳು ವಂದನಾ. ಎಲ್ಲರಿಗೂ ಅದು ಸರಿ ಅನಿಸಿತು, ವೇದಾಂತ್ಗೂ ಕೂಡ. ನಾನು ಮೀಟ್ ಮಾಡಿ ಆಮೇಲೆ ಹೇಳ್ತೀನಿ ಅಂದ. ಆ ಹುಡುಗಿಯನ್ನು ನೋಡಿ ಅವಳೆದುರು ಮದುವೆ ಇಷ್ಟ ಇಲ್ಲ ಅಂದರೆ ಇವರ ಕಾಟ ತಪ್ಪುತ್ತದೆ ಎಂಬುವುದು ಅವನ ಯೋಚನೆ ಆಗಿತ್ತು. ಹಾಗಾದರೆ ನಾಳೆನೇ ಆ ಹುಡುಗಿ ಮನೆಗೆ ಹೋಗೋಣ. ನಾನು ಮನೆಗೆಲ್ಲ ಹೋಗಲ್ಲ, ಆ ಹುಡುಗಿನ ಇಲ್ಲಿಗೆ ಬರೋಕೆ ಹೇಳೋಣ. ಬೇಡ ದೊಡ್ಡಮ್ಮ, ಅಣ್ಣ ಅವರು ಒಬ್ಬರು ಔಟ್ಸೈಡ್ ಎಲ್ಲಾದರೂ ಮೀಟಾಗಿ ಮಾತಾಡಲಿ, ಮನೆಯಲ್ಲಿ ಅಷ್ಟು ಫ್ರೀ ಅನಿಸಲ್ಲ. ಕರೆಕ್ಟ್ ಶ್ರೇಯ ಅಂದಳು ಬಿಂದು. ನನಗೂ ಅದೇ ಸರಿ ಅನಿಸುತ್ತೆ ದೊಡ್ಡಮ್ಮ. ಆ ಹುಡುಗಿ ಹತ್ತಿರ ಮಾತಾಡಿ ಹೇಳು, ಮೀಟ್ ಮಾಡಿ ಮಾತಾಡಿ ಆಮೇಲೆ ಮುಂದಿದ್ದು ನೋಡೋಣ. ನಾನು ಇವಾಗ ಡ್ಯೂಟಿಗೆ ಹೋಗ್ತೀನಿ, ಟೈಮ್ ಆಯಿತು ಅಂದು ಮೇಲೆದ್ದಾಗ ಎಲ್ಲರೂ ಒಪ್ಪಿದ್ರು. ಅವನು ಕೆಲಸಕ್ಕೆ ನಡೆದ. ಅಂತೂ ಒಂದು ಸಾಹಸ ಮಾಡಿದ್ವಿ ಅವನನ್ನು ಒಪ್ಪಿಸೋಕೆ. ಕುಸುಮ ಖುಷಿಯಿಂದ ಹೇಳಲು, ದೊಡ್ಡಮ್ಮ, ನಿಮ್ಮ ಮಗನ ಸಾಮಾನ್ಯ ಅಂದ್ಕೊಂಬೇಡಿ. ಆ ಹುಡುಗಿ ಹತ್ತಿರ ಮಾತಾಡಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅವಳ ಹತ್ರನೇ ಹೇಳಿಸೋ ಅಷ್ಟು ಕಿಲಾಡಿ ಅವನು ಅಂದಾಗ ಅವಳು ಹೇಳೋದು ಸರಿ ಇದೆ ಅತ್ತೆ ಅಂದಳು ಬಿಂದು. ನೋಡೋಣ ಮುಂದೆ ಏನೇನಾಗುತ್ತೋ ಅಂತ ಅಲ್ಲಿಗೆ ಸುಮ್ಮನಾದರೂ ಎಲ್ಲ. ನಿಮಗೆ ತಲೆ ಕೆಟ್ಟಿದೆ ಎಲ್ಲದರಲ್ಲೂ, ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತೀಯಾ? ನಿನ್ನೆ ಮನೆಯಲ್ಲಿ ನಡೆದ ವಿಷಯವನ್ನು ಪೂರ್ಣಿ ಮುಂದೆ ಹೇಳಿದಳು ಖುಷಿ. ಅಲ್ಲ ಕಣೆ, ನಾನು ಹೇಳ್ತಿರೋದು ಸರಿ ಇಲ್ವಾ? ನೀನು ತಲೆ. ಎಲ್ಲರೂ ಒಂದೇ ಥರ ಇರಲ್ಲ ಖುಷಿ, ಒಳ್ಳೆಯವರು ಇರ್ತಾರೆ ತಿಳ್ಕೊ. ಎಷ್ಟು ಒಳ್ಳೆಯ ಸಂಬಂಧ ಬಂದಿದೆ, ನೀನು ನಿನ್ನ ಕೊಬ್ಬು ತೋರಿಸ್ತಿದ್ದೀಯಾ ನೋಡು. ನಾನೇನು ಮಾಡೋದುವೆ ಬೇಡ ಅಂತಿಲ್ಲ, ಅಷ್ಟು ದೊಡ್ಡ ಜನ ನಮ್ಮಂಥ ಮಿಡಲ್ ಕ್ಲಾಸ್ನವರನ್ನು ಹೇಗೆ ಮದುವೆ ಮಾಡ್ಕೊಳ್ತಾರೆ ಅಂತ ಡೌಟ್ ಆಯಿತು ಅಷ್ಟೆ. ಆ ಹುಡುಗ ಒಪ್ಪಿದ್ರೆ ಅವರಿಂದ ಯಾವ ತಕರಾರು ಇಲ್ಲ ಅಂದರೆ ನನಗೂ ಓಕೆನೆ. ರಿಯಲಿ? ಕಣೆ, ನಮ್ಮ ಮನೆಯವರ ಹತ್ರ ಬಯಸ್ಕೊಂಡು ಸಾಕಾಗಿದೆ. ಅದೇನೋ ಅವರೆಲ್ಲ ನನ್ನ ಮನೆಯಿಂದ ಆಚೆ ಕಳಿಸೋಕೆ ನೋಡ್ತಾರೆ. ದೊಡ್ಡ ಡೌರಾಣಿ ಕಣೆ ನೀನು ಖುಷಿ. ಏಯ್, ಮತ್ತಿನ್ನೇನು, ಎಲ್ಲ ಎತ್ತವರಿಗೂ ಮಕ್ಕಳ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಹಾಗೆ ಮಾಡ್ತಾರೆ ಅಷ್ಟೆ. ನಿಂದು ಬೇಕು ನಂದು ಬೇಡ. ನಮ್ಮ ಮನೆಯಲ್ಲಿ ನಮ್ಮ ಸೋದರ ಮಾವನಿಗೆ ಕೊಡೋಕ್ಕೆ ಕಾಯ್ತಾ ಇದ್ದಾರೆ. ನಾನು ಬೇಡ ಅಂದರೂ ನನ್ನ ಮಾತು ಯಾರು ಕೇಳ್ತಾರೆ? ತನ್ನ ಗೋಳು ತೋಡಿಕೊಂಡಳು ಪೂರ್ಣಿ. ನನಗೆ ಮದುವೆ ಬಗ್ಗೆ ತುಂಬ ಆಸೆ ಇದೆ ಪೂರ್ಣಿ. ನನ್ನ ಮದುವೆ ಆಗೋನು ನನ್ನ ತುಂಬ ಪ್ರೀತಿ ಮಾಡಬೇಕು, ನನ್ನ ಅರ್ಥ ಮಾಡಿಕೊಡ್ಬೇಕು, ನನ್ನ ನೆರಳಾಗಿ ಇರಬೇಕು, ನನ್ನ ಮಾತಿಗೆ ಬೆಲೆ ಕೊಡಬೇಕು, ಯಾರ ಮುಂದೇನು ಯಾವ ಸಂದರ್ಭದಲ್ಲಿಯೂ ನನ್ನ ಬಿಟ್ಟು ಕೊಡಬಾರ್ದು ಅಂತ. ಅದೆಲ್ಲ ಮದುವೆ ಆದಮೇಲೆ ಗೊತ್ತಾಗೋದು, ಮುಂಚೆನೂ ಗೊತ್ತಾಗುತ್ತೆ. ಹೇಗೆ ಇಷ್ಟಪಟ್ಟರೆ ಅಂದರೆ ಪ್ರೀತಿ ಮಾಡಿದರೆ ಅದೆಲ್ಲ ಗೊತ್ತಾಗುತ್ತೆ. ನನಗೆ ಲವ್ ಮ್ಯಾರೇಜ್ ಆಗೋಕೆ ಇಷ್ಟ, ಆದರೆ ನನಗೆ ಯಾವನು ಇಷ್ಟ ಆಗ್ತಿಲ್ಲ. ಏನು ಮಾಡಲಿ ಖುಷಿ? ನಿನ್ನ ಪ್ರಾಬ್ಲಮ್? ಅಯ್ಯೋ ದೇವರೇ, ಯಾಕೆ? ಸುಮ್ಮನೆ ಅಷ್ಟೇನಾ? ಮತ್ತೇನಾದರೂ ಇದೆಯಾ? ಅವನಿಗೆ ನಾನೇ ಮೊದಲ ಪ್ರೀತಿ ಆಗಿರಬೇಕು, ನಾನೇ ಕೊನೆ ಪ್ರೀತಿ ಆಗಿರಬೇಕು, ಇದು ಇಂಪಾರ್ಟೆಂಟ್. ಇವಾಗಿನ ಕಾಲದಲ್ಲಿ ಯಾರೇ ಸಿಗ್ತಾರೆ? ಒಂದಾದರೂ ಲವ್ ಬ್ರೇಕಪ್ ಇರುತ್ತೆ. ನಮ್ಮ ಅಪ್ಪ ಅಂತೂ ಈ ಮದುವೆಗೆ ಒಪ್ಪಿಲ್ಲ ಅಂದರೆ ಮಾತಾಡಿಸ್ಬೇಡ, ನೀನು ನನ್ನ ಮಗಳು ಅಲ್ಲ ಅಂತ ಅಂತಿದ್ದಾರೆ. ಇವನು ಹೇಗೋ ಏನೋ, ನಿನ್ನ ಹಣೆ ಬರಹದಲ್ಲಿ ಇರೋದು ಆಗುತ್ತೆ ಬಿಡೆ ಅಂದು ಮಾತು ಮುಗಿಸಿದ್ದರು ಗೆಳತಿಯರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.